ಸೊ ಈಗ ಒಳಗಡೆ ಎಂಟ್ರ್ ಆಗಿದ್ದೀವಿ, ಕುತ್ಕೊಂಡಿದ್ದೀವಿ. ಒಳಗಡೆ ಎಷ್ಟು ನೀಟಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಆ್ಯಂಡ್ ಎಲ್ಲರೂ ಹ್ಯಾಪಿಯಾಗಿದ್ದಾರೆ. ಸೊ ಈಗ ಎಲ್ಲ ಫುಡ್ ಸರ್ವ್ ಮಾಡ್ತಿದ್ದಾರೆ. ಸೌತೆಕಾಯಿ, ಕ್ಯಾರೆಟ್, ಮೆಂತ್ಯ ಸೊಪ್ಪು ಮತ್ತು ಸ್ಪ್ರಿಂಗ್ ಆನಿಯನ್ನ ಸರ್ವ್ ಮಾಡಿದ್ರು. ಸ್ವಲ್ಪ ಡಿಫ್ರೆಂಟಾಗಿತ್ತು ಆ್ಯಂಡ್ ಅದು ಹೆಲ್ದಿ ಕೂಡ. ಆ್ಯಂಡ್ ಇಲ್ಲೂ ಕೂಡ ಎಲ್ಲ ಬಾಳೆ ಎಲೆ ಊಟ ಎಸ್ಪೆಷಲಿ ತುಂಬ ಒಳ್ಳೆಯದು. ಸೊ ತರಕಾರಿ ಎಲ್ಲ ಸರ್ವ್ ಮಾಡ್ತಿದ್ದಾರೆ ಇಲ್ಲಿ. ಸರ್ವಿಸ್ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಸ್ಪ್ರಿಂಗ್ ಆನಿಯನು ಮೆಂತ್ಯ ಸೊಪ್ಪು ಸ್ವಲ್ಪ ನನಗೆ ಡಿಸಪಾಯಿಂಟಿಂಗ್ ಅನಿಸ್ತು, ಬಟ್ ಆಲ್ಸೋ ಹೆಲ್ದಿ ಅಂತ ತಿಂದೆ. ಆ್ಯಂಡ್ ತುಂಬ ಚೆನ್ನಾಗಿತ್ತು, ಎಲ್ಲರೂ ಎಂಜಾಯ್ ಮಾಡಿದ್ರು. ಆ್ಯಂಡ್ ನಾನಿಲ್ಲಿ ಮೆಂತ್ಯ ಸೊಪ್ಪು ಟ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ, ಬಟ್ ಸ್ವಲ್ಪ ಕಹಿ ಇದೆ. ಆ್ಯಂಡ್ ಸ್ಪ್ರಿಂಗ್ ಆನಿಯನ್ ಟ್ರೈ ಮಾಡ್ತಾ ಇದ್ದೀವಿ. ಚಂದನ ತಿನ್ನಲ್ಲ ಅಂದ್ಲು, ಆಮೇಲೆ ಜಸ್ ಮಾಡ್ಕೊಂಡು ತಿನ್ನೋಣ ಅಂದಿದ್ದಕ್ಕೆ ಜಸ್ ಮಾಡಿ ನಾವಿಬ್ಬರು ಟೇಸ್ಟ್ ಮಾಡೋಕ್ಕೆ ಹೋದ್ವಿ. ಬಟ್ ಅದು ಆನಿಯನ್ ಥರನೇ ಇತ್ತು, ಬಟ್ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇತ್ತು. ಹುಲ್ ತಿಂದಾಗ ಅನಿಸ್ತು. ಅದಕ್ಕೆ ಅವಳು ಕ್ಯಾರೆಟ್ ತಿಂದಳು, ನಾನು ಸೌತೆಕಾಯಿ ತಿಂದೆ. ಸೊ ಟೇಸ್ಟ್ ಸ್ವಲ್ಪ ಓಕೆ ಅನಿಸ್ತು. ಆಮೇಲೆ ಇಲ್ಲಿ ತುಂಬ ಥರ ಪಲ್ಯಗಳನ್ನ ಸರ್ವ್ ಮಾಡಿದ್ದಾರೆ. ಕಾಳು ಪಲ್ಯ, ಎಣ್ಗಾಯಿ, ಆಮೇಲೆ ದಾಲ್, ಪಾಪಡ್, ಆಮೇಲೆ ಬೇರೆ ಥರ ಪಲ್ಯಗಳನ್ನ ಸರ್ವ್ ಮಾಡಿದ್ದಾರೆ. ಕಾಳು ಪಲ್ಯ ಅಂತೂ ನಂಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿ ಜೋಳದ ರೊಟ್ಟಿ ಕೊಡ್ತಾರೆ, ಅದು ಅನ್ಲಿಮಿಟೆಡ್. ಆ್ಯಕ್ಚುಲಿ ಇದು ಅನ್ಲಿಮಿಟೆಡ್ ಫುಡ್ ರೆಸ್ಟೋರೆಂಟ್. ಸೊ ಜೋಳದ ರೊಟ್ಟಿ ಕೂಡ ತುಂಬ ಸಾಫ್ಟಾಗೆ ಚೆನ್ನಾಗಿತ್ತು. ಅದರ ಜೊತೆ ತುಂಬ ಥರ ಪಲ್ಯ ಇತ್ತು. ಆಮೇಲೆ ಬೆಣ್ಣೆ ಕೊಟ್ಟಿದ್ದರು. ಆಮೇಲೆ ಚಟ್ನಿ ಪುಡಿ ಕೂಡ 3ರಿಂದ 4 ಥರ ಇತ್ತು. ಕಡಲೆ ಬೀಜ ಚಟ್ನಿ, ಆಮೇಲೆ ತುಂಬ ಥರ ಇತ್ತು. ನಾನೆಲ್ಲ ಚಟ್ನಿ ಜೊತೆನೂ ಟ್ರೈ ಮಾಡಿದೆ. ತುಂಬ ಗುಡ್ ಫ್ಲೇವರ್ಸ್. ಅದ್ರ ಜೊತೆ ಬೆಣ್ಣೆ ಇತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ವಾತ್ಸಲ್ಯ ಕೂಡ ತಿಂತಿದ್ದಾಳೆ. ಅವಳಿಗೆ ಗೊತ್ತಾಗಿಲ್ಲ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ. ಸೊ ಅವಳು ಕೂಡ ತುಂಬ ಎಂಜಾಯ್ ಮಾಡ್ತಿದ್ಲು. ಆ್ಯಂಡ್ ಇಲ್ಲಿ ಚಂದನ ಕೂಡ ಎಂಜಾಯ್ ಮಾಡ್ತಿದ್ದಾಳೆ, ಅವಳಿಗೂ ಗೊತ್ತಿರಲಿಲ್ಲ ನಾನು ವೀಡಿಯೋ ಮಾಡ್ತಾ ಇರೋದು. ಆ್ಯಂಡ್ ನಾನಿಲ್ಲಿ ಬಜ್ಜಿ ತಿಂತಾಯಿದ್ದೀನಿ. ಮೆಣಸಿನ್ಕಾಯಿ ಬಜ್ಜಿ ಕೊಟ್ಟಿದ್ದರು, ಸ್ವಲ್ಪ ಡಿಫ್ರೆಂಟಾಗಿತ್ತು ಮೆಣಸಿನ್ಕಾಯಿ ಬಜ್ಜಿ. ಅಲ್ಲಿ ಸ್ವಲ್ಪ ಖಾರ ಕೂಡ ಇತ್ತು, ಚೆನ್ನಾಗಿತ್ತು ಸ್ಪೈಸಿಯಾಗಿ. ಆ್ಯಂಡ್ ರೈಸಲ್ಲಿ ಗೀ ರೈಸ್ ಇತ್ತು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಫುಡ್ ವಾಸ್ ವೆರಿ ಅಮೇಜಿಂಗ್ ಆಗಿತ್ತು. ಫುಡ್ ಮಾತ್ರ ಎಲ್ಲರೂ ತಿಂತಿದ್ದಾರೆ, ಆ್ಯಂಡ್ ನಾನು ಕೂಡ ತಿಂತಾಯಿದ್ದೀನಿ. ಆ್ಯಂಡ್ ಲಾಸ್ಟಲ್ಲಿ ಮಜ್ಜಿಗೆ ಇತ್ತು, ಮಜ್ಜಿಗೆ ಕೂಡ ಚೆನ್ನಾಗಿತ್ತು. ಸೊ ಎಲ್ಲರೂ ಕೂಡ ಈಗ ಆಲ್ಮೋಸ್ಟ್ ಊಟ ಮುಗಿಸಿದ್ದಾರೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಫೈನಲಿ ಎಲ್ಲರೂ ಊಟ ಫಿನಿಶ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಇಲ್ಲಿ ಬಂದು. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಜೋಳದ ರೊಟ್ಟಿ ಇಷ್ಟ ಆಗಿದ್ರೆ ಪ್ಲೀಸ್ ಇವ್ರ ರೆಸ್ಟೋರೆಂಟ್ಗೆ ವಿಸಿಟ್ ಮಾಡಿ. ಆ್ಯಂಡ್ ಇಲ್ಲಿ ನಾವು ಅವರು ರೊಟ್ಟಿ ಹೇಗೆ ತಟ್ತಾರೆ ಅಂತ ನೋಡೋಕ್ಕೆ ಒಳಗಡೆ ಹೋಗಿದ್ವಿ, ಅಲೋ ಮಾಡಿದ್ರು. ಸೊ ಈ ಥರ ಇದೆ ಒಳಗಡೆ. ಆ್ಯಂಡ್ ಅವರು ಜೋಳದ ರೊಟ್ಟಿ ತಟ್ತಾ ಇದ್ದಾರೆ ಇವಾಗ. ಅವ್ರು ಆ್ಯಕ್ಚುಲಿ ದಿನಕ್ಕೆ 300ರಿಂದ 200 ರೊಟ್ಟಿಗಳನ್ನ ತಟ್ತಾರಂತೆ. ತುಂಬ ಚೆನ್ನಾಗೇ ರೊಟ್ಟಿ ತಟ್ತಿದ್ರು. ನಾವು ಮನೆಗೂ ಕೂಡ ರೊಟ್ಟಿನ ಈಸ್ಕೊಂಬಂದ್ವಿ. ಆ್ಯಂಡ್ ರೊಟ್ಟಿ ತಪ್ಪ 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 ಅಂತ ತಟ್ತಿದ್ದಾರೆ. ಸೊ ಆ್ಯಕ್ಚುಲಿ ಈ ಥರ ರೊಟ್ಟಿ ನಾವು ಮನೇಲಿ ಟ್ರೈ ಮಾಡಿದ್ರೆ ನೀಟಾಗಿ ಬರೋದೇ ಇಲ್ಲ ಅಂತ ನಮ್ಮ ಅಜ್ಜಿ ಹೇಳ್ತಿದ್ರು. ಬಟ್ ಅವರು ದಿನಕ್ಕೆ 200ರಿಂದ 300 ರೊಟ್ಟಿಗಳನ್ನು ಮಾಡ್ತಾರಂತೆ. ಗ್ರೇಟ್ ಅಲ್ವಾ? ಆ್ಯಂಡ್ ತಟ್ಟಬೇಕಾದ್ರೆ ಅವ್ರ ಕೈಗೆ ನೋವಾಗುತ್ತೆ, ಅದನ್ನು ನೋಡ್ದಿರ 200ರಿಂದ 300 ರೊಟ್ಟಿ ತಟ್ತಾರೆ. ಆ್ಯಂಡ್ ಸಂಡೇ ಹೊತ್ತು ಫುಲ್ಲು ರಶ್ ಇರುತ್ತಂತೆ ಇಲ್ಲಿ. ಸೊ ಒಳ್ಳೆ ಜಾಗ, ಖಂಡಿತವಾಗ್ಲೂ ವಿಸಿಟ್ ಮಾಡಿ. ಜಗದ್ದೂರು ಬಸವೇಶ್ವರ ರೆಸ್ಟೋರೆಂಟ್ ತುಂಬ ಚೆನ್ನಾಗಿದೆ. ಇಲ್ಲಿ VIP ಎಲ್ಲ ವಿಸಿಟ್ ಮಾಡ್ತಾರಂತೆ.